ಕೊಪ್ಪಳ ಕ್ಷೇತ್ರದ ಗವಿಸಿದ್ದೇಶನ ಜಾತ್ರೆಗೆ ಹೋಗೋಣ. 60 ಕ್ವಿಂಟಲ್ ಸಕ್ಕರೆ, ಒಂದು 5,000 ಲೀಟರ್ ಒಳ್ಳೆಣ್ಣೆ, ಒಂದು 30 ಕ್ವಿಂಟಲ್ ಹಸಿ ಕಡ್ಲೆ ಹಿಟ್ಟು, ಆನಂತರ 5 ಕ್ವಿಂಟಲ್ ನಮ್ಗೆ ಮೈದಾ ಹಿಟ್ಟು, ಒಂದು 3 ಕ್ವಿಂಟಲ್ ತುಪ್ಪ, ಒಂದು 50 kg ಏಲಕ್ಕಿ, 20 ಕ್ವಿಂಟಲ್ನಿಂದ ಸ್ವೀಟ್ ತಯಾರಾಗಿದೆ. 15ರಿಂದ 20 ಲಕ್ಷ ಜನ ಊಟ ಮಾಡಬಹುದು. ಗವಿಮಠದ್ದೇ 1 ಲಕ್ಷ ತಟ್ಟೆ ಇದೆ ದಾಸೋಹಕ್ಕೋಸ್ಕರ. ಹೌದು, ಸ್ವಂತ. ನಮ್ಮ ಮಕ್ಕಳಿಗೆ ಎಲ್ಲ ನಮ್ಮ ಸಂಸಾರ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ನಾವು ಅಷ್ಟೇ ಬೇಡ್ಕೊಂಡು ನಾವು ಉಚಿತ ಸೇವೆ ಮಾಡಕ್ ಬಂದೀವಿ. ವಿನೋದ್, ಏನ್ ನಡೀತದೆ ಈ ಲೋಕಲ್ಲಿ? ಈಗ ನೋಡಿ, ಇಲ್ಲಿ ಮೈಸೂರು ಪಾಕ್ ತಯಾರು ಮಾಡ್ತಾ ಇದ್ದಾರೆ. ಹೋದ ವರ್ಷ ಜಿಲೇಬಿ ತಯಾರು ಮಾಡಿದ್ರಲ್ಲ ನಮ್ಮ ಸಿದ್ಧನೂರು ಗೆಳೆಯರ ಬಳಗ. ಸೊ ಅವರು ಈ ಸರಿ ಮೈಸೂರು ಪಾಕ್ ರೆಡಿ ಮಾಡ್ತಾ ಇದ್ದಾರೆ. ನಿಮಗೆ ಮೂಗಿಗೆ ಸ್ಮೆಲ್ ಬರ್ತಿರ್ಬೋದು, ಘಮ 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 ಅಂತಂದು. ಬರೀ ಮೂಗಲ್ಲಿ ಸ್ಮೆಲ್ ಮಾತ್ರ ಅಲ್ಲ, ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ ಈಗ. ಓಕೆ, ಬನ್ನಿ ನೋಡೋಣ ಹೇಗೆ ತಯಾರಾಗ್ತದೆ ಅಂತ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಪರಿಚಯ ದಯವಿಟ್ಟು. ನಮ್ದು ಈಶ್ವರ್ ಅಂತ ಹೇಳ್ಬಿಟ್ಟು ಸಿಂಧನೂರು. ಸೊ ಗೆಳೆಯರ ಬಳಗ, ಸಿಂಧನೂರು ಗೆಳೆಯರ ಬಳಗದ ಒಬ್ಬ ಸದಸ್ಯ. ಸರ್, ಸಿಂಧನೂರು ಗೆಳೆಯರ ಬಳಗದವರು ಕಳೆದ ವರ್ಷ ಜಿಲೇಬಿ ಮಾಡಿದ್ರಿ. ನಾವು ಅದನ್ನ ಬಂದು ನೋಡಿದ್ವಿ, ಖುದ್ದಾಗಿ ವಿಡಿಯೋ ಕೂಡ ಮಾಡಿದ್ವಿ. ಈ ವರ್ಷ ಏನ್ ನಿಮ್ಮ ಸೇವೆ? ಸರ್, ಈ ಸಲ ನಾವು ಮೈಸೂರು ಪಾಕನ್ನು ಮಾಡಿದ್ದೀವಿ. ಸೊ ಈ ಮೈಸೂರು ಪಾಕ್ ನಾವು ನಿನ್ನೆಲಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಮಾಡ್ತಕ್ಕಂಥ ಕಾರ್ಯ ಸಂಪೂರ್ಣ ಮುಗಿತಾ ಇದೆ. ಇದನ್ನು ನಾವು ನಾಳೆಯಿಂದ ಮಹಾದಾಸೋಹಕ್ಕೆ ಪ್ರಸಾದವಾಗಿ ಉಣಬಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 60 ಕ್ವಿಂಟಲ್ ಸಕ್ಕರೆ, ಒಂದು 5,000 ಲೀಟರ್ ಒಳ್ಳೆಣ್ಣೆ, ಒಂದು 30 ಕ್ವಿಂಟಲ್ ಹಸಿ ಕಡ್ಲೆ ಹಿಟ್ಟು, ಆನಂತರ 5 ಕ್ವಿಂಟಲ್ ನಮ್ಗೆ ಮೈದಾ ಹಿಟ್ಟು, ಒಂದು 3 ಕ್ವಿಂಟಲ್ ತುಪ್ಪ, ಒಂದು 50 kg ಏಲಕ್ಕಿ, ಇಷ್ಟು ಪದಾರ್ಥಗಳನ್ನು ಬಳಸಿ ಇವತ್ತು ಮೈಸೂರು ಪಾಕ್ ಸಿದ್ಧತೆಯನ್ನು ಮಾಡಿ. ಸೊ ಈಗ ಆಲ್ರೆಡಿ ಕೊನೆಯ ಅಂತ ಈಗ ಆಲ್ರೆಡಿ ಮುಗಿಸಿದ್ವಿ ಇವಾಗ. ಸೊ ನಾಳೆಗೆ ಇದನ್ನು ದಾಸೋಹಕ್ಕೆ ಊಟ ಮಾಡಿಸ್ತೀವಿ, ವಿತರಣೆ ಮಾಡ್ತೀವಿ. ಎಷ್ಟು ಕ್ವಿಂಟಲ್ ಸ್ವೀಟ್ ರೆಡಿ ಆಯ್ತು ಈಗ? 60 ಕ್ವಿಂಟಲಿಂದ ಸುಮಾರು ಎಲ್ಲ ಪದಾರ್ಥ ಸೇರಿ ಒಂದು 220 ಕ್ವಿಂಟಲಿಂದ ಸ್ವೀಟ್ ತಯಾರಾಗಿದೆ. 220 ಕ್ವಿಂಟಲ್ 22 ಟನ್. ಹೌದು. ವಾವ್ ವಾವ್. ಇದು ಪ್ರತಿ ವರ್ಷದ ಸೇವೆ ನಿಮ್ದು? ಹೌದೌದು, ಸುಮಾರು ಈಗ 10 ವರ್ಷಗಳಿಂದ ಒಂದು ಸೇವೆ ಸಿಂಧನೂರು ಗೆಳೆಯರ ವತಿಯಿಂದ. ಸೊ ಈಗ ಇದು 10ನೇ ವರ್ಷದ್ದು. ಈ ಸಲ ಮೈಸೂರು ಪಾಕನ್ನು ನಾವು ಮಾಡ್ಬೇಕಂತಂದು 10 ಮುಂದೆ ಪ್ರಸ್ತಾಪ ಮಾಡಿದ್ವಿ. ಅವರು ಕೂಡ ಒಳ್ಳೆಯದು ಮೈಸೂರು ಪಾಕ್ ಮಾಡಿ ಅಂತ ಅಂದ್ಬಿಟ್ಟು ಅವರು ಕೂಡ ಅನುಮತಿ ಕೊಟ್ಟರು. ಅದರ ಪ್ರಕಾರ ಇವತ್ತು ಮೈಸೂರು ಪಾಕ್ ಮಾಡ್ತಕ್ಕಂಥ ಕಾರ್ಯ ಕಂಪ್ಲೀಟ್ ಇವತ್ತು ಮುಗಿದಿದೆ. ಎಷ್ಟು ದಿವಸ ಬೇಕಾಯ್ತು? ನಾವು 1 ತಿಂಗಳಿಂದ ಪ್ರಿಪ್ರೇಷನ್, ಯಾವುದೇ ಒಂದು ಸ್ವೀಟ್ ಈ ಒಂದು ಮಹಾದಾಸೋಹ ತಯಾರು ಮಾಡ್ಬೇಕಂತಂದರೆ ಎಷ್ಟು ದೊಡ್ಡ ಪ್ರಮಾಣದಾಗಿರುತ್ತೆ ಸುಮಾರು. ಯಾಕಂದರೆ ಇದಕ್ಕೆ ಬಾಣಸಿಗರೆಲ್ಲ ಬೇಕಾಗ್ತಾರೆ. ಈಗ ನೋಡಿ, ಇವತ್ತು ನಮ್ಮ ಮೈಸೂರು ಪಾಕಿಗೆ 70 ಬರೀ ಮಾಸ್ಟರ್ಸ್ ಬಾಣಸಿಗರು, ಅಂದರೆ ಚೆನ್ನಾಗಿ ಮೈಸೂರು ಪಾಕ್ ಮಾಡತಕ್ಕಂಥ ಒಂದು ಪರಿಣಿತಿಯನ್ನು ಪಡೆದಿರ್ತಕ್ಕಂಥ 70 ಜನ ಬಾಣಸಿಗರು. ಈ ಕಡೆ ನಮ್ಗೆ ಆಂಧ್ರ ಪ್ರದೇಶದ ಕರ್ನೂಲು, ಸೊ ಅಲ್ಲಿಂದ ನಮಗೆ ಆದೋನಿ, ಡಾಣಾಪುರ, ಅನಂತರ ಗಬ್ಬೂರು, ದೇವದುರ್ಗ, ಬಳಗಾನೂರು, ಮಸ್ಕಿ, ಸಿಂಧನೂರು, ದಿದ್ದಿಗಿ, ಬಳಗಾನೂರು, ಅನಂತರ ಗೊರೆಬಾಳು. ಸೊ ಈ ಥರ ತಾವರಿಗೆರೆ ಭಾಗದ ಎಲ್ಲ ಒಂದು ಬಾಣಸಿಗರು ಕೂಡ ಇವತ್ತು ಒಂದು 100 ಮಂದಿ ಬಾಣಸಿಗರು ಮತ್ತು ಅವರಿಗೊಂದು 100 ಮಂದಿ ಹೆಲ್ಪರ್ಸ್. ಇಷ್ಟು ಬರೀ ಒಂದು ಮೈಸೂರು ಪಾಕ್ ಮಾಡ್ತಕ್ಕಂಥ ಸಿಬ್ಬಂದಿ ಇದು, ಅಡುಗೆದಾರ. ಸೊ ಮತ್ತು ಸುಮಾರು ಒಂದು 300 ಜನ, ಅದರಲ್ಲಿ ಒಂದು 100-150 ಜನ ನಮ್ಮದು ಮಹಿಳೆಯರು ಭಕ್ತರು. ಅವರು ಗೊರೆಬಾಳು, ತಿಡಿಗೋಳು, ನಿಡಿಗೋಳು, ಸಿಂಧನೂರು ತಾಲೂಕು ಕಂಪ್ಲೀಟ್ ಜನ ಇವತ್ತು ಬಂದಿದ್ದಾರೆ. ಸೊ ಪುರುಷರು ಬಂದಿದ್ದಾರೆ. ಸೊ ಇದಕ್ಕೆ ಮತ್ತು ಶಾಲಾ ಮಕ್ಕಳು ಕೂಡ ಇಲ್ಲಿ ನಮ್ಗೆ ಗವಿಸಿದ್ದೇಶ್ವರ ಕಾಲೇಜಿನ ಒಂದು ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು, ಅವರು ಕೂಡ ಒಂದು ಪ್ಯಾಕ್ ಮಾಡಲಿಕ್ಕೆ ಒಂದು ಸಹಾಯವನ್ನು ಮಾಡಿದ್ದಾರೆ. ಸೊ ಎಲ್ಲರ ಸಹಾಯದಿಂದ ಇವತ್ತು ಮೈಸೂರು ಪಾಕ್ ಮಾಡ್ತಕ್ಕಂಥ ಕಾರ್ಯ ಕಂಪ್ಲೀಟ್ ಇವತ್ತು ಮುಗಿದಿದೆ. ಸೊ ನಾಳೆ ನಾವು ಮಹಾದಾಸೋಹಕ್ಕೆ ಮಾರ್ನಿಂಗ್ಲಿಂತ ವಿತರಣೆಯನ್ನು ಮಾಡ್ತೀರಿ. ಇದು ಒಂದಿನ ಖಾಲಿ ಆಗುತ್ತಾ? ಇಲ್ಲ, ಒಂದು 3 ದಿನ, 6, 5, 6, 7 ಈ 3 ದಿನಕ್ಕೂ ಸಾಕಾಗುವಷ್ಟು ಒಂದು ಮೈಸೂರು ಪಾಕ್ ಸಿದ್ಧತೆ ಆಗಿದೆ. ಎಷ್ಟು ಲಕ್ಷ ಜನಕ್ಕೆ ಆಗುತ್ತೆ ಇದು? ಸುಮಾರು ಒಂದು 15ರಿಂದ 20 ಲಕ್ಷ ಜನ ಊಟ ಮಾಡ್ಬೋದು. ಅಷ್ಟು ಕ್ವಾಂಟಿಟಿ ನಮ್ಮ ತಯಾರು ಮಾಡಿ ಇಟ್ಟಿದ್ದೀವಿ. 15ರಿಂದ 20 ಲಕ್ಷ. ಹೌದು, ದಾಸೋಹ. ಯಾಕಂದರೆ ಈ ಸಲ ದಾಸೋಹಕ್ಕೆ ಕೊಪ್ಪಳ ಜಾತ್ರೆಗೆ ಜಾಸ್ತಿ ಜನ ಸೇರ್ತಿದೆ ಅನ್ನೋ ಮಾಹಿತಿ ಇದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಸ್ವೀಟನ್ನು ಮಾಡಿದ್ವಿ. ನಮ್ಮದು ಆಂಧ್ರ ಪ್ರದೇಶ್ ಕರ್ನೂಲ್ ಡಿಸ್ಟಿಕ್ಕು ಆದವನ್ ತಾಲೂಕು ಡಾಣಾಪುರ ಗ್ರಾಮ ನಮ್ಮದು. ಇಲ್ಲಿಗೆ ಮೈಸೂರು ಪಾಕ್ ಮಾಡಕ್ಕೆ ಬಂದಿದೆ. ಸೊ ಮೈಸೂರು ಪಾಕು ಹೇಗೆ ತಯಾರಾಗುತ್ತೆ, ಹೇಗೆ ಮಾಡ್ತೀರಿ ಹಂತವಾಗಿ ಹೇಳಿ. ಫಸ್ಟ್ ನೋಡ್ರಿ, 2 kg ಸಕ್ಕರೆಗೆ 1 kg ಹಿಟ್ಟು. ಅದರಂತೆ ನಾವು 6 kg ಸಕ್ಕರೆಗೆ 3 kg ಹಿಟ್ಟು ಹಾಕಿರ್ತೀವಿ. ಹಿಟ್ಟು ಸಕ್ಕರೆ ನೆನೆಷ್ಟೇ ನೀರು ಹಾಕಿಬೇಕು. ನೀರು ಕುದಿಸಿದ ಮೇಲೆ ಸ್ವಲ್ಪ ಆಣ ಬರಬೇಕು, ಏರ್ ಪಾಕ ಅಂತೇಳಿ ಆಣ ಏರಿರ್ಬೇಕು. ಬಂದಮೇಲೆ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಹೊಡಿತಾ ಎಣ್ಣೆ ಹಾಕ್ಯಂತ ಹೊಡ್ಕೊಂತ ಹೋಗ್ಬೇಕು. ಎಣ್ಣೆ ಕುಡಿಸ್ಬೇಕು. ಅದಕ್ಕೆ ಎಣ್ಣೆ ಕುಡಿಸಿದ್ರೆ ಮಿದುವಾಗುತ್ತೆ. ತುಪ್ಪ ಲಾಸ್ಟ್ನಾಗ ತುಪ್ಪ ಹಾಕ್ಬೇಕು. ಲಾಸ್ಟ್ ಮೂಮೆಂಟ್ ಸ್ಮೆಲ್ ಬೇಸಿರ್ತದೆ. ತುಪ್ಪ ಹಾಕಿ ಅದು ಬರ್ತದೆ, ಕಟಿಂಗ್ ಬರುತ್ತೆ. ತಡ
ಕಟಿಂಗ್ ಬರ್ತದೆ. ಕಟಿಂಗ್ ಬಂದಾಗ ಎತ್ತಿ ಹಾಕೋದು. ಉಕ್ಕು ಬರ್ತದಲ್ಲ, ಉಕ್ಕು ಏರ್ತಾ 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 ಮತ್ತೆ ನಿಂತ್ಕೊಂತದೆ. ನಿಂತ್ಕೊಂಡಾಗ ಮೈಸೂರು ಪಾಕ್ ತಯಾರಾಗೈತೆ ಅಂತ ಅರ್ಥ. ಎಷ್ಟೊತ್ತು ಬೇಕು? ಒಂದು ವಾಯು ಬಿಡ್ಬೇಕಂದ್ರೆ ಒಂದು 3/4 ತಾಸು ಆಗ್ತದೆ. ಅಂದರೆ ದೊಡ್ಡದು. ಇವಾಗ ಇದು ಏನಿಲ್ಲ ಅಂದರೆ ಒಂದು 8 kg ಲೆಕ್ಕ ಇರ್ತದೆ. ಅಂದರೆ 8 kg ಸಕ್ಕರೆ, 4 kg ಹಿಟ್ಟು ಅಷ್ಟೇ ಇರ್ತದೆ. 4 kg ಹಿಟ್ಟಿಗೆ 8 ಲೀಟ್ರ್ ಎಣ್ಣೆ. ಇಷ್ಟು ಹೊಡಿಬೇಕಾದ್ರೆ 3/4 ತಾಸು ಆಗ್ತದೆ. ಸೊ ಈ ಥರ 3 ದಿವಸದಿಂದ ಮಾಡ್ತಾನೆ ಇದ್ದೀರಾ? ಮಾಡ್ತಾ ಇದ್ದೀನಿ. ಈಗ 22 ಲಕ್ಷ ಮೈಸೂರು ಪಾಕ್ ರೆಡಿ ಆಯ್ತು, ರೆಡಿ. ಸೈಜ್ ಪ್ರಕಾರ ಏನು ಸೈಜಲ್ಲಿ ಕಟ್ ಮಾಡ್ತಿದ್ದೀರಿ? ಒಂದು ಅಂದರೆ 1 ಇಂಚು ಈ ಕಡೆ 1 ಇಂಚು ಈ ಕಡೆ 1 ಇಂಚು. ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮದು ಮುದಗಲ್, ಲಿಂಗಸೂರು ತಾಲೂಕು ಮುದಗಲ್ಲಿಂದ ಬಂದಿದ್ದೀವಿ ರೀ. ನಾವು 15 ಜನ ಬಂದಿದ್ದೀವಿ ಸೇವೆ ಮಾಡಲು. ಹೆಣ್ಮಕ್ಳು ಅಷ್ಟೇ 15 ಜನ. ನಾವು ಸತತವಾಗಿ 3 ವರ್ಷದ ಕಾಲ ನಾವು ಹೋದ ವರ್ಷ ಜಿಲೇಬಿ ಮಾಡಲಿ ಬಂದಿದ್ದೀವಿ. ಈ ವರ್ಷ ಮೈಸೂರು ಪಾಕ್ ಮಾಡಿದ್ರೆ 3 ದಿನ ಆಯಿತು ನಾವು ಸೇವೆ ಮಾಡೋದಕ್ಕೆ ಬಂದಿದ್ದೀವಿ. ಅದು ಎಲ್ಲರೂ ನಾವು ಅಲ್ಲಿ ಇದು ಮಾಡಿರಪ್ಪ ಅಂದ್ರೆ ನಾವು ಅಲ್ಲಿ ಭಾಗವಹಿಸಿ ಇಲ್ಲಿ ಬಿಡಿಸೋದು, ಬಾಕ್ಸಿ ತುಂಬೋದು. ನಮ್ಗೆ ದಿನ ಅಪ್ಪವ್ರು ಬಂದು ಕಾಯಿಸಿ ನಮ್ಮನ್ನೆಲ್ಲ ಸೇವೆ ಮಾಡೋರಿಗೆ ತಮ್ಮ ಕೈಯಾರೆ ನಮ್ಗೆ ಊಟ ಮಾಡಿಸಿ ಎಲ್ಲರಿಗೆ ಬಡಿಸಿ ಊಟಕ್ಕೆ ಬಡಿಸಿ ಕಾಯಿಸಿ ನಮ್ಮನ್ನೆಲ್ಲರನ್ನು ಊಟ ಮಾಡಿಸಿ ಚೆನ್ನಾಗಿ ಸೇವೆ ಮಾಡ್ರಿ ಅಂತ ನಮ್ಗೆ ಆಶೀರ್ವಚನ ನೀಡಿ ಕಾಯಿಸಿ ಅವ್ರು ಮುಂದಕ್ಕೆ ಹೋದಿರುತ್ತೆ. ಇದು ನಿಮ್ದು ಉಚಿತವಾದ ಸೇವೆನಾ? ಉಚಿತ ಸೇವೆ. ಇದೆಲ್ಲ ಉಚಿತ ಸೇವೆ ನೋಡಿ. ಇಲ್ಲ, ಉಚಿತ ಸೇವೆ. ನಾವು ಸಂಪೂರ್ಣ ಉಚಿತ ಸೇವೆ ಹೆಣ್ಮಕ್ಳದು. ಸಂಪೂರ್ಣವಾಗಿ ನಾವು ಸೇವೆ ಮಾಡ್ತೀವಿ. ಅವ್ರ ಕಡೆಯಿಂದ ನಾವು ನಮ್ಗೆ, ನಮ್ಮ ಮಕ್ಕಳಿಗೆ, ಎಲ್ಲ ನಮ್ಮ ಸಂಸಾರ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ನಾವು ಅಷ್ಟೇ ಬೇಡ್ಕೊಂಡು ನಾವು ಉಚಿತ ಸೇವೆ ಮಾಡಕ್ ಬಂದೀವಿ. ನಿಮ್ಮ ಕುಟುಂಬಗಳು, ನಿಮ್ಮ ಗಂಡ ಮಕ್ಕಳು? ನಮ್ಗ ಮನೆಯವರಿಲ್ಲ ರೀ, 2 ಮಕ್ಕಳು. ಅಲ್ಲ, ಬೇರೆಯವರಲ್ಲ? ಅದ ರೀ. ಇವ್ರೆಲ್ಲಾರು ನಮ್ಮ ಮಾಮನವ್ರು ಬಿಟ್ಟು ಬಂದ್ರೆ ನಾವು ಒಬ್ಬೊಬ್ರು ಹೆಣ್ಮಕ್ಳು ಅಷ್ಟೇ ಬಂದಿದ್ದೀವ್ರಿ. ಮನೆಯಿಂದ ಮನೆಗೊಬ್ರು ಹೆಣ್ಮಕ್ಳು ಬಂದಿದ್ದೀವ್ರಿ. ಯಾರು ನಮ್ಮ ಫ್ಯಾಮಿಲಿ ಬಂದಿಲ್ಲ. ಹೋದ ವರ್ಷ ಮಕ್ಕಳು ಬಂದಿದ್ರು, ಈ ಸರಿ ಮಕ್ಕಳು ಕರ್ಕೊಂಡ್ ಬಂದಿಲ್ಲ. ನಾವು ಎಲ್ಲರೂ ಮನೆಗೊಬ್ಬೊಬ್ರು, ಎಲ್ಲರೂ ನಮ್ಮ ಅಕ್ಕನವರು, ನಮ್ಮ ಅತ್ತೆಯವರು, ಎಲ್ಲರೂ ನಾವೆಲ್ಲರಿಗೂ ಹೆಣ್ಮಕ್ಳು ಅಷ್ಟೇ ಬಂದಿದ್ದೀವ್ರಿ. ವೆರಿ ಗುಡ್. ಗವಿಸಿದ್ದೇಶ್ವರ ಮಹಾರಾಜ್ ಜೈ. ಗೆಳೆಯರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಹೋದ್ ಸಲ ಜಿಲೇಬಿ ಮಾಡ್ತಾ ಇದ್ದೀವಿ, ಈ ಸಲ ಮೈಸೂರು ಪಾಕು ಮಾಡ್ತಾ ಇದ್ದೀರಾ? ಹೇಳಿ, ಯಾವ ಊರು ಕರೆಕ್ಟಾಗಿ ಹೇಳಿ. ಸರ್ ನಮ್ದು ದಿದ್ದಿಗೆ ಸರ್, ಇವ್ರದ್ದು ಬಾಗಲವಾಡ, ಇವ್ರದ್ದು ಬಳಗನೂರು, ಇವರು ದಿದ್ದಿಗೆ, ಇವರು ಬಳಗನೂರು ಅವರು ಸರ್. ಎಲ್ಲ ಬೇರೆ ಬೇರೆ ಹಳ್ಳಿಯಿಂದ ಬಂದಿದೆ ಸರ್. ಓಕೆ, ಮೈಸೂರು ಪಾಕ್ ಮಾಡ್ತಾ ಇದ್ದೀರಿ? ಮಾಡ್ತಾ ಇದೀವಿ. ಎಷ್ಟು ಮಾಡಿದ್ರಿ ಸರ್? ನಾವು 60 ಕ್ವಿಂಟಲ್ ಸಕ್ಕರೆ ಮಾಡಿದೀವಿ ಸರ್. 120 ಚೀಲ ಸಕ್ಕರೆ, 60 ಕ್ವಿಂಟಲ್ ಸಕ್ಕರೆ, 40 ಕ್ವಿಂಟಲ್ ಎಣ್ಣೆ, 20 ಕ್ವಿಂಟಲ್ ಹಿಟ್ಟು ಹೋಗಿದೆ ಸರ್. ಕಡಲೆ ಹಿಟ್ಟು ಹೋಗಿದೆ. ಇದನ್ನ 2 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ವಿ ಎಲ್ಲ. ಒಟ್ಟು 2026ರ ಗವಿಮಠದ ಅಜ್ಜನ ಜಾತ್ರೆಗೆ, ಗವಿಮಠದ ಗವಿಸಿದ್ದೇಶ್ವರರ ಜಾತ್ರೆಗೆ ಇಲ್ಲಿ ಸುಮಾರು 10 ಲಕ್ಷ ಮೈಸೂರು ಪಾಕು ತಯಾರಾಗಿದೆ ಸ್ನೇಹಿತರೆ. ಅಂದರೆ ಸುಮಾರು 22 ಟನ್ 220 ಕ್ವಿಂಟಲ್ ಅಷ್ಟು ಮೈಸೂರು ಪಾಕ್ ತಯಾರಾಗಿದೆ. ಸುಮಾರು 500 ಜನರ ಶ್ರಮದ ಸಾಗರದಿಂದ. ಸೊ ಹಾಗಾಗಿ ಇದು ನಾಳೆಯಿಂದ ಇಲ್ಲಿ ವಿತರಣೆ ಶುರುವಾಗುತ್ತೆ. ಎಲ್ಲರ ತಟ್ಟೆಗಳಲ್ಲಿ ಅವರ ಊಟದ ಜೊತೆಗೆ ಈ ಸ್ವೀಟ್ ಕೂಡ ಸಿಗುತ್ತೆ. ಸಿಹಿಯಾದ ಈ ತಿಂಡಿಯನ್ನು ತಿಂದು ಎಲ್ಲರೂ ಸಿಹಿ ಮನಸ್ಸುಗಳಿಂದ ಪಡ್ಕೊಳ್ಳೋಣ ಅಂತ ಕೇಳ್ಕೊತೀನಿ. ಎಲ್ಲರೂ ಅಜ್ಜನ ಜಾತ್ರೆಗೆ ಬನ್ನಿ. 18ನೇ ತಾರೀಕುವರೆಗೂ ಇರುತ್ತೆ. ಏನಂತೀರಿ ವಿನೋದ್? ಹೌದು, 18ನೇ ತಾರೀಕು ಅಮಾವಾಸ್ಯೆ ದಿನ. ಅವತ್ತು ಎಂಡಾಗುತ್ತೆ ಮಹಾದಾಸೋಹ. ಆದರೆ ಅಜ್ಜನ ಜಾತ್ರೆ ನಿರಂತರವಾಗಿ ಇರುತ್ತೆ. ನಿರಂತರವಾಗಿ ದಾಸೋಹ ಇದ್ದೇ ಇರುತ್ತೆ ನಮ್ಮ ಇದರಲ್ಲಿ ಗವಿಮಠದಲ್ಲಿ. ಬನ್ನಿ, ಎಲ್ಲರೂ ಜಾತ್ರೆಗೆ ಬನ್ನಿ, ಸಂತೋಷದಿಂದ ಜಾತ್ರೆ ಮಾಡ್ಕೊಂಡು ಹೋಗಿ ಅಂತ ನಾನು. ಈಗ ಪ್ರೆಸೆಂಟ್ ಈ ಸದ್ಯ ಸಂಜೆ 5 ಗಂಟೆ. ಇವತ್ತು ರಥೋತ್ಸವದ ಹಿಂದಿನ ದಿನ. ಇವತ್ತು ಎಲ್ಲ ದೇವಸ್ಥಾನಗಳು ತೇರು ಎಳೆಯೋಕ್ಕೆ ಒಂದಿನ ಮುಂಚೆ ಉಚ್ಚೈ ಅಂತಂದು ಎಳೆಯುತ್ತೆ. ಉಚ್ಚೈ ಎಳೆಯೋಕ್ಕೆ ಈಗ ಮೂರ್ತಿ ಬರ್ತಾ ಇದೆ ನೋಡಿ. ಅಲ್ಲಿ ಮೂರ್ತಿ ಬಂತು. ಈಗ ಬಸವ ಏನು ನಂದಿಕೋಲ್ ಜೊತೆಗೆ ಮೂರ್ತಿ ಬಂತು. ಅದನ್ನ ನೋಡ್ಕೊಂಡು ಅಲ್ಲಿಗೆ ಒಳಗಡೆ ಹೋಗೋಣ. ಬನ್ನಿ ಹೋಗೋಣ.
ಉಚ್ಚಯ್ಯ ಅಂದ್ರೆ ಏನು? ಒಂಥರ ಮಿನಿ ರಥೋತ್ಸವ ಥರನೇ ಇತ್ತಲ್ಲ? ಹೌದು, ಮಿನಿ ರಥೋತ್ಸವ ಥರ ಅದು ಉಚ್ಚಯ ಅಂತಂದರೆ. ಅಂದರೆ ಅದರ ರಥೋತ್ಸವ ಆಗೋಕ್ಕಿಂತ ಒಂದಿನ ಮುಂಚೆ ಉಚ್ಚಯ ಎಳಿತಾರೆ. ಇವತ್ತು ನಮ್ಮ ಗವಿಸಿದ್ದೇಶ್ವರ ಜಾತ್ರೆ ಉಚ್ಚಯ. ಈಗ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನನೋ ಇನ್ಯಾವುದೋ ದೇವಸ್ಥಾನ ಇದ್ದಾಗ ಮೊದಲು ಎಲ್ಲ ದೇವಸ್ಥಾನಗಳದ್ದು ಉಚ್ಚಯನೇ ಎಳಿತಾ ಇರ್ತಿತ್ತು. ಅದಾದಮೇಲೆ ಅಂದರೆ ಹಳ್ಳಿಯರೆಲ್ಲ ಒಂದು ಸ್ವಲ್ಪ ಇರಲಿ ನಮ್ಮೂರ್ದು ಒಂದು ರಥ ಮಾಡಿಸೋಣ ಅಂತ ರಥ ಮಾಡಿಸ್ತಾರೆ. ಆದರೂ ಉಚ್ಚಯನ ಹಿಂದಿನ ದಿನ ಎಳಿತಾರೆ. ಫಸ್ಟ್ ದಿನ ಉಚ್ಚಯ ಎಳೆದ ಅದ್ರ ನಂತರ ನೆಕ್ಸ್ಟ್ ಡೇ ರಥೋತ್ಸವ ಇರುತ್ತೆ. ಅದೇ ಕಾನ್ಸೆಪ್ಟಲ್ಲಿ ಈಗ ಗವಿಮಠದೂ ಉಚ್ಚಯ ಇವತ್ತು, ನಾಳೆ ರಥೋತ್ಸವಕ್ಕಿಂತ ಒಂದು ಮುಂಚೆ ಇರೋದೇ ಉಚ್ಚಯ. ಸೊ ಹಂಗಾಗಿ ಉಚ್ಚಯ ಎಳಿತಾ ಇದ್ರಣ್ಣ ಈಗ. ಬಹುಶಃ ನನಗನ್ಸುತ್ತೆ ಅದು ರಥೋತ್ಸವಕ್ಕೆ ಮುಂಚೆ ತಯಾರಿ ಇರ್ಬೋದ, ಒಂದು ಮಿನಿ ರಥನ ಹೇಳೋದು. ಮಿನಿ ಏನೋ ಗೊತ್ತಿಲ್ಲ, ಬಟ್ ಆದ್ರೆ ಹಿಸ್ಟ್ರಿ ಏನಾದರೂ ಇರುತ್ತೆ ದೊಡ್ಡವರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಬಟ್ ಇವತ್ತೊಂಥರ ಉಚ್ಚಯ ಎಳಿತಾ ಇದ್ದಾರೆ. ಅದು ಒಂಥರ ಮಿನಿ ರಥೋತ್ಸವ ಇದ್ದಂಗೆ ನಮಗೆ. ನಾಳೆ ನೋಡೋಣಂತೆ, ಅದ್ರ ಮೆಗಾ ವರ್ಷನ್ ಇರುತ್ತೆ. ಆ್ಯಂಡ್ ಸ್ನೇಹಿತರೆ, ಬನಶಂಕರಿಯ ಜಾತ್ರೆ ಅಥವಾ ಬಾದಾಮಿಯ ಬನಶಂಕರಿ ಜಾತ್ರೆ ನಾಟಕಗಳಿಗೆ ಫೇಮಸ್ ಅಲ್ಲಿ, ಅಂದರೆ ತುಂಬ ವೃತ್ತಿ ನಾಟಕಗಳು ಬರ್ತಾವಲ್ಲಿ. ಈ ಗವಿಮಠದ ಜಾತ್ರೆ ಯಾಕೆ ಫೇಮಸ್ ಅಂದರೆ ದಾಸೋಹಕ್ಕೆ. ಇಲ್ಲಿ ಏನೇ ಮಾಡಿದ್ರು ಮೆಗಾ, ಅಂದರೆ ಚಿಕ್ಕದಾಗ ಏನೂ ಮಾಡಲ್ಲ, ಮಾಡಿದ್ರೆ ಟನ್ಗಟ್ಟಲೆ ಅನ್ನ, ಕೊಳಗುಗಟ್ಟಲೆ ಸಾರು, ಸ್ವೀಟ್ಸ್ ಮಾಡಿದ್ರೆ ಟನ್ಗಟ್ಟಲೆ, ಈ ಥರದ ಕಾನ್ಸೆಪ್ಟ್ ಇಲ್ಲಿ ಕಳೆದ ವರ್ಷ ನಾವು ತೋರಿಸಿದ್ವಿ, ವಿನೋದ್ ಕೂಡ ತೋರಿಸಿದ್ರು. ಬನ್ನಿ ಈ ಸಲ ಮೆಗಾ ಕಿಚನ್ನಲ್ಲಿ, ಗವಿಮಠದ ಜಾತ್ರೆ ಮೆಗಾ ಕಿಚನಲ್ಲಿ ಏನು ನಡೀತಾ ಇದೆ ನೋಡೋಣಂತೆ. ಹೋಗೋಣ ವಿನೋದ್? ಹೌದು, ಹೋಗೋಣ ಬನ್ನಿ. ಇದು ಈಗ ನಾವು ದಾಸೋಹ ಎಂಟ್ರಿ ಹೋಗ್ತಾ ಇದೀವಣ್ಣ. ದಾಸೋಹ ಎಂಟ್ರಿ ಹೋಗ್ಬೇಕಾದ್ರೆ ಪ್ರತಿ ವರ್ಷದಂತೂ ಈ ವರ್ಷನೂ ಹೆಣ್ಮಕ್ಳಿಗೆ ಬೇರೆ ಸೆಕ್ಷನು, ಗಂಡ್ಮಕ್ಳಿಗೆ ಬೇರೆ ಸೆಕ್ಷನ್ ಮಾಡಿದ್ದಾರೆ. ಸೊ ಹೆಣ್ಮಕ್ಳಿಗೆ ಹೋಗೋ ದಾರಿಯಲ್ಲಿ ಅವ್ರಿಗೆ ಅಂದರೆ ಕ್ರೌಡ್ ಇದ್ದಾಗ ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು ಮಾಡಿದಾಗ ಈಸಿಯಾಗಿ ಹೋಗ್ಬೋದು. ಮತ್ತು ಹೆಣ್ಮಕ್ಳು ಇದ್ದಾರೆ ಅಂತ ಅವ್ರಿಗೆಲ್ಲ ತೊಂದರೆ ಆಗಬಾರ್ದಲ್ಲ, ಅದೆಲ್ಲ ಆಗಬಾರ್ದು. ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬರ್ತಿರ್ತಾರೆ, ಮಹಿಳೆಯರು ಹೆಣ್ಮಕ್ಳೆಲ್ಲ. ಸೊ ಹಂಗಾಗಿ ಹೆಣ್ಮಕ್ಳಿಗೆ ಬೇರೆ ಸೆಕ್ಷನು, ಗಂಡ್ಮಕ್ಳಿಗೆ ಬೇರೆ ಸೆಕ್ಷನ್ ಮಾಡಿದ್ದಾರೆ. ಸೊ ಇವತ್ತು ಇನ್ನೂ ಜಾತ್ರೆ ಒಂದಿನ ಮುಂಚೆ ಅಲ್ಲ, ಇವತ್ತು ರಶ್ ಇಲ್ಲ. ಅದಕ್ಕೆ ಎಲ್ಲ ಅಂದರೆ ಹೆಣ್ಮಕ್ಳ ಗಂಡ್ಮಕ್ಳನ್ನ ಒಂದೇ ಸಾಲಲ್ಲಿ ಬಿಡ್ತಾ ಇದ್ದಾರೆ. ಬಟ್ ನಾಳೆ ನಮಗೆ ನಾವು ಅಲ್ಲಿ ದೇವಸ್ಥಾನ ನೋಡಿದ್ವಲ್ಲ, ಅಲ್ಲಿವರೆಗೂ ಇರುತ್ತೆ ಕ್ಯೂ ಊಟದು. ಹೌದು, ಆಗಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಹಂಗಾಗಿ ಬೇರೆ ಬೇರೆ ಸೆಕ್ಷನ್ ಮಾಡಿ, ಈಗ ಹೆಣ್ಮಕ್ಳು ಬೇರೆ ಕ್ಯೂ, ಗಂಡ್ಮಕ್ಳು ಬೇರೆ ಕ್ಯೂ. ಈಗ ನಾವು ಎಂಟ್ರಿ ಇದೀವಿ ಆ್ಯಕ್ಚುಲಿ. ಹೌದು. ಸೊ ಇಲ್ಲಿ ಒಳಗಡೆ ನೋಡಿ, ಅಲ್ಲಿ ಒಂಥರ 7 ಸುತ್ತಿನ ಕೋಟೆ ಥರ ಹಿಂಗೆ ರೌಂಡ್ ಜಿಗಾಗಿ ಹಾಕೊಂಡು ಹೋಗ್ಬೇಕು. ಯಾಕಂದ್ರೆ ಅದನ್ನ ಕ್ರೌಡ್ನ ಕಂಟ್ರೋಲ್ ಮಾಡಬೇಕು ಫಸ್ಟು. ಸೊ ಈಗ ಒಂದೇ ಸರಿಗೆ ನಾಳೆ ಒಂದೇ ದಿನಕ್ಕೆ 1.5 2 ಲಕ್ಷ ಜನ ಊಟ ಮಾಡ್ತಾರೆ. ಹೌದೌದು, ರಥೋತ್ಸವ ದಿನ ಒಂದೇ ದಿನನೇ 1.5 2 ಲಕ್ಷ ಜನ ಊಟ ಮಾಡ್ತಾರೆ. ಅಷ್ಟು ಜನ ಊಟ ಮಾಡಬೇಕು ಅಂತಂತಂದರೆ ಎಷ್ಟು ರೆಸ್ಟ್ ಆಗುತ್ತೆ ಯೋಚನೆ ಮಾಡಿ. ಯಾವುದಾದ್ರೂ ನೀವು ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ, 1.5 2 ಲಕ್ಷ ಜನ ಊಟಕ್ಕೆ ಮುಕ್ಕಾಡಿದ್ರೆ ಹೆಂಗಿರುತ್ತೆ. ಸೊ ಇಲ್ಲಿ ಅದು ಯಾವುದು ಆ ಥರ ಅಹಿತಕರ ಘಟನೆಗಳು ಯಾವ ವರ್ಷನೂ ನಡೆಯೋದು ಇಲ್ಲ. ಯಾಕಂದ್ರೆ ಇಲ್ಲಿ ಮೇಂಟೆನೆನ್ಸು, ಇಲ್ಲಿ ಬಂದಿರುವಂಥ ಸೇವಾ ಸಿಬ್ಬಂದಿಗಳು ಆ ಥರ ಇರ್ತಾರೆ. ಓಕೆ ಸೂಪರ್. ಈಗ ನಾವು 7 ಸುತ್ತಿನ ಕೋಟೆ ಸುತ್ತಾಕ್ಬೇಕಾ? ಇಲ್ಲ, ನಾವು ಡೈರೆಕ್ಟಾಗಿ ಕೇಳಿ ನೋಡೋಣ ನಮ್ಮ ಸೆಕ್ಯೂರಿಟಿ ಅಣ್ಣ. ಹೋದ್ರೆ ಹೋಗೋಣ. ಹೌದಣ್ಣ, ಥ್ಯಾಂಕ್ ಯು ಅಣ್ಣ. ಹೋಗ್ಬೋದಲ್ಲ ಅಣ್ಣ? ಹಾಂ, ಬಾಣ ತಗೊಂತೀವಿ. ಸೊ ಇವರು ನಮ್ಮ ಸಬ್ಸ್ಕ್ರೈಬರ್ ಅಣ್ಣ. ಗದಗ ಜಿಲ್ಲಾ ಮನ್ಸಂದ್ರ ಗ್ರಾಮ. ಜಾತ್ರೆ ಚಲೋ ಅಲ್ರಿ. ಅವ್ರು ಗುರ್ತು ಸಿಕ್ಕಿಲ್ಲ. ಥ್ಯಾಂಕ್ ಯು ಸರ್. ಈಗ ದಾಸೋಹಕ್ಕೆ ಹೋಗೋಂಥ ತಟ್ಟೆಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಭಕ್ತರು. ಈಗ ಸಂಜೆ ಆಯ್ತಲ್ಲ, ಸಂಜೆ ದಾಸೋಹ ಅಂದರೆ ದಾಸೋಹ 24 hours ಇರುತ್ತೆ. ಸಂಜೆ ಊಟ ಮಾಡ್ತಾ ಇರ್ತಾರೆ. ರಾತ್ರಿ ಊಟ ಬೇಸಿಕ್ಲಿ ರಾತ್ರಿ ಊಟ. ಈಗ 7 ಗಂಟೆ ಉಚ್ಚಯ ಹೇಳಿದ್ರಲ್ಲ, ಒಂದಿಷ್ಟು ಜನ ಬಂದವರು ಇವರೆಲ್ಲ ಅಂದರೆ ಹಳ್ಳಿಯಿಂದ ಬಂದಿರ್ತಾರೆ ಇವತ್ತು ನಾಳೆ ರಥೋತ್ಸವಕ್ಕೆ. ಸೊ ಈಗ ಅಲ್ಲಿ ಉಚ್ಚಯ ಎಲ್ಲ ನೋಡ್ಕೊಂಬಂದು ಊಟಕ್ಕೆ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೆ. ಬನ್ನಿ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ತಟ್ಟೆ ಹಿಂಗೆ ರಾಶಿ ಹಾಕಿರ್ತಾರೆ. ಹೌದು, ಸುಮಾರು ಇಲ್ಲಿ ನಮ್ಮ ಗವಿಮಠದ್ದೇ 1 ಲಕ್ಷ ತಟ್ಟೆ ಇದೆ ಅಂತೆ. ಹೌದು, ಗವಿಮಠದ್ದೇ 1 ಲಕ್ಷ ತಟ್ಟೆ ಇದೆ ದಾಸೋಹಕ್ಕೋಸ್ಕರ. ಹೌದು, ಸ್ವಂತ. ಸೊ ಅದನ್ನ ಬಿಟ್ಟು ಇನ್ನೂ ಎಕ್ಸ್ಟ್ರಾ ತಟ್ಟೆಗಳು ತರಿಸಿರ್ತಾರೆ ನೋಡಿ. 1 ಲಕ್ಷ ತಟ್ಟೆಗಳು. ಬನ್ನಿ ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ, ಇದು ಊಟದ ಹಾಲು ಸ್ನೇಹಿತರೆ. ಇದು ಅಂದರೆ ಇದು ಯಾವ ಕಾರಣಕ್ಕೂ ನಾಳೆ ಎಟ್ಕದೇ ಇಲ್ಲ. ನೀವು ನೋಡಿರ್ತೀರಿ, ನಾಳೆ ಕೂಡ ತೋರಿಸ್ತೀವಿ ನಿಮ್ಮ ಶಾರ್ಟ್ಸ್ನ. ಇಲ್ಲಿ ಯಾವ ಕಾರಣಕ್ಕೂ ಈ ಜಾಗ ಇಷ್ಟು ಖಾಲಿನೂ ಇರಲ್ಲ, ಏನು ಸಾಕಾಗೋದಿಲ್ಲ. ನಾವು ನಿಮಗೆ ಹೋದ ವರ್ಷ ಫುಲ್ ಕ್ರೌಡ್ ತೋರಿಸಿದ್ವಿ. ಈ ವರ್ಷ ಅದ್ರ ಹಿಂದಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಜನ ಊಟ ತಗೋತಾರೆ, ನೀಟಾಗಿ ಊಟ ಮಾಡ್ತಾರೆ. ಈ ಥರ ಶಿಸ್ತಾಗಿ ಊಟ ಮಾಡ್ಬಿಡ್ತಾರೆ. ಹೌದು, ಶಿಸ್ತಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಇದೆಲ್ಲ ಕಾರ್ಯ ಶುರು ಆಗೋದು 2 ತಿಂಗಳ ಮುಂಚೆನೇ ಆಗಿರುತ್ತೆ. ಇದು ಎಲ್ಲ 2 ತಿಂಗಳ ಮುಂಚೆನೇ ಶುರುವಾಗಿರುತ್ತೆ ಈ ಕೆಲಸಗಳೆಲ್ಲ. 2 ತಿಂಗಳ ಮುಂಚೆ ಪ್ರಿಪ್ರೇಷನ್? ಹೌದು, 2 ತಿಂಗಳ ಮುಂಚೆನೇ ಪ್ರಿಪ್ರೇಷನ್ ಆಗಕ್ಕೆ ಶುರುವಾಗುತ್ತೆ. ಅಂದರೆ ದಾಸೋಹದ್ದು ಈ ಕೆಲಸ, ಪೆಂಡಲ್ ಹಾಕೋದು, ಇದೆಲ್ಲ ರೂಮ್ಸ್ ಮಾಡೋದು, ಇದೆಲ್ಲ ಇದು ಮಾಡೋದೆಲ್ಲ 2 ತಿಂಗಳ ಮುಂಚೆನೇ ಶುರುವಾಗುತ್ತೆ.
ಕನ್ನಡದ ಗವಿಯಲ್ಲಿ ಕೈಲಾಸ ತಂದಿಟ್ಟನು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.